ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ ನಮಸ್ಕಾರ. ಮಿಥುನ ಮತ್ತು ಕಟಕ ರಾಶಿಯ ಎಲ್ಲ ವೀಕ್ಷಕರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಒಂದು ಪರಾಭವ ನಾಮ ಸಂವತ್ಸರ ನಿಮ್ಮೆಲ್ಲರಿಗೂ ಒಳಿತನ್ನು ತರಲಿ ಅಂತ ಆ ಭಗವಂತನಲ್ಲಿ ಕೇಳ್ಕೊಳ್ತಾ, ಮಿಥುನ ರಾಶಿಯ ಈ ಒಂದು ಯುಗಾದಿಯ ಫಲ ಹೇಗಿದೆ ಅಂತ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಮಿಥುನ ರಾಶಿಯವರಿಗೆ ಈ ವರ್ಷ ಒಂದು ಯುಗಾದಿ ಫಲದಲ್ಲಿ ಮಿಶ್ರ ಫಲ ಅಂತ ಹೇಳ್ಬೋದು. ಏನಂದರೆ, ಸ್ವಲ್ಪ ನೀವು ಆದಷ್ಟು ಈ ವರ್ಷ ಒಂದು ಮಾತಿನ ಕಡೆ ನಿಗಾ ಇಟ್ಕೊಳ್ಳಿ. ಯಾರ ಹತ್ರನೂ ಸುಮ್ಮನೆ ಅಥವಾ ಬೇರೆಯವರ ಒಂದು ಮಾತಿನ ನಡುವೆ ತಲೆ ಹಾಕೋದು, ಬೇರೆಯವರ ಒಂದು ಜಗಳದ ಸಂದರ್ಭದಲ್ಲಿ ಮಧ್ಯ ಪ್ರವೇಶ ಮಾಡೋದು, ಈ ಥರದ್ದೆಲ್ಲವನ್ನು ಬಿಟ್ಬಿಡಿ. ಆ ಥರ ಸಂದರ್ಭ ಬಂದರೂ ಕೂಡ ಸ್ವಲ್ಪ ದೂರನೇ ಇದ್ಬಿಡಿ. ಯಾಕೆಂದರೆ ನಿಮಗೆ ಸ್ವಲ್ಪ ಜಗಳ ಮತ್ತು ಅಪಮಾನಗಳು ಆಗ್ತಕ್ಕಂತಹ ಸಾಧ್ಯತೆಗಳು ಈ ವರ್ಷ ತುಂಬಾ ಇದೆ, ಆಯಿತಾ? ಹಾಗಾಗಿ ಜೋಪಾನವಾಗಿರಬೇಕು. ಮತ್ತು ನೋಡಿ, ನಿಮಗೆ ಸ್ವಲ್ಪ ಅನಾದರಣೆ ಉಂಟಾಗುತ್ತೆ. ಅಂದರೆ ನಿಮಗೆ ಎಷ್ಟು ಒಂದು ಪ್ರತಿಯೊಬ್ಬರಿಗೂ ಒಂದು ಆತ್ಮಾಭಿಮಾನ ಅಂತಕ್ಕಂಥದ್ದು ಇರುತ್ತೆ, ಗೌರವ ಅಂತಕ್ಕಂಥದ್ದು ಇರುತ್ತೆ ಅಲ್ವಾ? ಅದನ್ನು ಕಾಯ್ಕೊಳ್ಳೋದಕ್ಕೆ ನಾವೆಲ್ಲರೂ ಇಷ್ಟಪಡ್ತೀವಿ ಅಲ್ವಾ? ಆ ರೀತಿಯಲ್ಲಿ ಆಗದೇ ಇದ್ದಾಗ ಏನಾಗುತ್ತೆ ಅಂದರೆ ನಮಗೆ ಬೇಸರ ಉಂಟಾಗುತ್ತೆ. ಯಾವುದೋ ಮನೆ ಕರೆದಿರ್ತಾರೆ, ನೀವು ಹೋಗ್ತೀರಾ, ಯಾಕಾದರೂ ಕರೆದ್ರು ಅನಿಸ್ಬೇಕು, ಆ ರೀತಿಯಲ್ಲಿ ನಡ್ಕೊಳ್ತಾರೆ ನಿಮ್ಮ ಜೊತೆಗೆ. ಅಂದರೆ ಒಂದು ರೀತಿ ಅನಾದರಣೆ ಅಲ್ವಾ? ಎಲ್ಲಿ ಗೌರವ ತೋರಿಸ್ಬೇಕು ಅಲ್ಲಿ ತೋರಿಸೋದಿಲ್ಲ. ಇದರಿಂದ ನಿಮ್ಮ ಮನಸ್ಸಿಗೆ ಅತ್ಯಂತ ಘಾಸಿ ಆಗ್ತಕ್ಕಂಥದ್ದು ಆಗುತ್ತೆ. ಮತ್ತು ಏನೋ ಒಂದು ಮಾತಾಡಿದ್ರೆ ಹೆಚ್ಚು, ಮಾತಾಡಿದ್ರೆ ಕಡಿಮೆ ಅನ್ನೋ ಥರ ಯಾಕಾದರೂ ಈ ಮಾತು ಆಡಿದ್ನೋ ಅನ್ನೋ ಥರದಕ್ಕೆ ಮಾಡಿಟ್ಬಿಡ್ತಾರೆ. ಏನೋ ಒಂದು ನೀವು ಒಳ್ಳೇದು ಹೇಳಿರ್ತೀರ, ಅದನ್ನು ಅದಕ್ಕೇನೋ ರೆಕ್ಕೆ ಪುಕ್ಕ ಎಲ್ಲ ಬಣ್ಣ ಎಲ್ಲ ಕಟ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ನಿಮಗೆ ಒಂದು ರೀತಿ ಅಪಮಾನಗಳಾಗೋ ಹಾಗೆ ಮಾಡಿಬಿಡ್ತಾರೆ ಜನ. ಹಾಗಾಗಿ ನಿಮ್ಮ ನೆಂಟರಿಷ್ಟಿರ್ಬೋದು, ಸ್ನೇಹಿತರಿರ್ಬೋದು, ಯಾರೇ ಇರ್ಬೋದು, ಆದಷ್ಟು ನೀವು ತಾಳ್ಮೆಯಿಂದ ಇರ್ತಕ್ಕಂಥದ್ದು ಒಳ್ಳೆಯದು. ಅವರ ಒಂದು ಮಾತುಗಳಲ್ಲಿ ನೀವು ಮೂಗನ್ನು ತೋರಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಇಷ್ಟು ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಅವಾಗ ಒಳ್ಳೆಯದಾಗತ್ತೆ. ಇನ್ನು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ತಗೊಂಡಾಗ ನಿಮಗೆ ಸ್ವಲ್ಪ ತೊಂದರೆನೇ ಇದೆ ಅಂತ ಹೇಳ್ಬೋದು. ಅಂದರೆ ಏರಿಳಿತ, ಈಗ ವೃತ್ತಿಯಲ್ಲಿ, ವ್ಯವಹಾರದಲ್ಲಿ ಒಂದಿಲ್ಲ ಒಂದು ತೊಂದರೆಗಳು ಆಗ್ತಕ್ಕಂಥದ್ದು. ಹಾಗೆಯೇ ಆರ್ಥಿಕ ವಿಚಾರದಲ್ಲಿ ಕೂಡ ತುಂಬ ಖರ್ಚುಗಳು ಜಾಸ್ತಿಯಾಗಿ ಅಥವಾ ದಿಢೀರಂತ ಏನಾದರೂ ಖರ್ಚು ಬಂದು ಅದರಲ್ಲಿ ಕೂಡ ನಿಮಗೆ ಹಣವನ್ನು ಉಳಿತಾಯ ಮಾಡಲಿಕ್ಕೆ ಆಗದೇ ಇರಬಹುದು. ಮತ್ತು ಏನಾಗುತ್ತೆ ಅಂದರೆ, ಒಂದು ಕಡೆ ಲಾಭ ಬಂದರೆ ಇನ್ನೊಂದು ಕಡೆ ನಷ್ಟ ಆಗುತ್ತೆ, ಧನ ನಾಶ ಆಗ್ತಕ್ಕಂಥದ್ದು, ಅಥವಾ ಈ ಕಳ್ಳತನ ಆಗ್ತಕ್ಕಂಥದ್ದು, ಅಥವಾ ಎಲ್ಲೋ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಟ್ಟು ಅಲ್ಲಿ ಕಳ್ಕೊಳ್ತಕ್ಕಂಥದ್ದು, ಈ ರೀತಿಯಲ್ಲಿ ಕೂಡ ನಿಮಗೆ ಹಣ ಲಾಸ್ ಆಗ್ತಕ್ಕಂಥದ್ದು ಆಗುತ್ತೆ. ಮತ್ತು ಯಾರೆಲ್ಲ ಈ ವರ್ಷ ಆಸ್ತಿ ತೊಗೊಳ್ಬೇಕು ಅಂತಿದ್ದೀರಾ ಅವರು ಅಲ್ಲಿ ನೀವು ದುಡ್ಡನ್ನು ಹಾಕೋದು ಒಳ್ಳೆಯದು. ಏನಾದರೂ ನಿವೇಶನ ತೊಗೊಳ್ತಕ್ಕಂಥದ್ದು ಅಥವಾ ಮನೆ ಖರೀದಿ, ಮನೆ ಕಟ್ಟೋದು, ಈ ರೀತಿ ಇದ್ರ ಮೇಲೆ ನೀವು ಹಣವನ್ನು ಇನ್ವೆಸ್ಟ್ ಮಾಡ್ತಾ ಹೋಗಿ. ಆವಾಗ ಅನಗತ್ಯವಾಗಿ ಎಲ್ಲೋ ದುಡ್ಡು ಹೋಗ್ತಕ್ಕಂಥದ್ದು ತಪ್ಪುತ್ತೆ, ಆಯಿತಾ? ಈ ರೀತಿಯಲ್ಲಿ ಮಾಡ್ಕೊಳ್ಳಿ, ಆವಾಗ ನಿಮಗೆ ಬಹಳನೇ ಒಳ್ಳೆಯದಾಗುತ್ತೆ. ಮತ್ತು ಸಂಚಾರ ಮಾಡುವಾಗ, ಪ್ರಯಾಣ ಕಾಲದಲ್ಲಿ ಅಥವಾ ವಾಹನ ಓಡಿಸುವಾಗ, ವಾಹನವನ್ನು ಚಲಾಯಿಸುವಾಗ ನೀವು ಆದಷ್ಟು ಜೋಪಾನವಾಗಿರಬೇಕು. ಅಪಘಾತಗಳು ಸಂಭವಿಸುವ ಸಾಧ್ಯತೆಗಳು ಕೂಡ ತುಂಬಾ ಇದೆ. ಅದಕ್ಕೂ ಕೂಡ ನೀವು ಆ ರೀತಿಯಲ್ಲಿ ಇರಬೇಕು. ಮತ್ತು ಇನ್ನು ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಹೇಗಿದೆಯಪ್ಪ ಅಂತ ತಗೊಂಡ್ರೆ ಪರವಾಗಿಲ್ಲ, ಒಂದು ಒಳ್ಳೆಯ ಬೆಂಬಲ ಸಿಗುತ್ತೆ. ಅವರ ಒಂದು ಪ್ರತಿಭೆಯ ಅನಾವರಣಕ್ಕೆ ಒಂದು ಅವಕಾಶ ಕೂಡ ಸಿಗುತ್ತೆ ನಿಮಗೆ ಅಂತ ಹೇಳ್ಬಹುದು. ಮತ್ತು ರೈತರು ಬೆಳೆದಂತಹ ಬೆಳೆಗಳಿಗೆ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಅವರಿಗೆ ಲಾಭ ಬರ್ತಕ್ಕಂಥದ್ದು ಆಗುತ್ತೆ. ಇನ್ನು ಕೌಟುಂಬಿಕ ಜೀವನ ತಗೊಂಡಾಗ ತುಂಬಾ ಏರುಪೇರಿದೆ ಮಿಥುನ ರಾಶಿಯವರಿಗೆ. ಪತಿ ಪತ್ನಿಯರ ನಡುವೆ ಆಗಾಗ ಕಲಹ ಆಗ್ತಕ್ಕಂಥದ್ದು, ಅಭಿಪ್ರಾಯ ಭೇದ ಉಂಟಾಗ್ತಕ್ಕಂಥದ್ದು ಆಗುತ್ತೆ. ಮತ್ತು ಆದಷ್ಟು ಅದಕ್ಕೆ ಅವಕಾಶ ನೀಡಬೇಡಿ, ಆಯಿತಾ? ನೋಡಿ, ಜ್ಯೋತಿಷ್ಯ ಅಂತಕ್ಕಂಥದ್ದು ಅಥವಾ ಈ ಗೋಚಾರ ಫಲ ಅಥವಾ ಈ ಯುಗಾದಿ ಫಲ ಅಂತ ಹೇಳ್ತಕ್ಕಂಥದ್ದು ಏನಕ್ಕೆ ಅಲ್ವಾ? ಇದೆಲ್ಲವನ್ನು ಸರಿಪಡಿಸ್ಕೊಳ್ಬೇಕು ಅಂತಲೇ, ಇಲ್ಲದಾದರೆ ಅಗತ್ಯವೇ ಇಲ್ಲ ಇದೆಲ್ಲ.
ಅಲ್ವಾ? ಹಾಗಾಗಿ ಆದಷ್ಟು ನೋಡಿ, ಏನೇ ಬಂದರೂ ಸಹ ಬಂದೇ ಬರುತ್ತೆ ಸಂಸಾರ ಅಂದಮೇಲೆ. ಹಾಗಾಗಿ ಪರಸ್ಪರ ಕೂತು ಮಾತನಾಡಿ ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನೀವು ಪ್ರಯತ್ನವನ್ನು ಪಡಿ. ಆವಾಗ ಖಂಡಿತ ನಿಮ್ಮ ಮನೆಯಲ್ಲಿ ಸಾಮರಸ್ಯ, ಒಂದು ಶಾಂತಿ, ಸಮಾಧಾನ ಅಂತಕ್ಕಂಥದ್ದು ನಿಲ್ಲಿಸುತ್ತೆ. ಮತ್ತು ಏನು ಹೇಳ್ತಾರೆ, ಈಗ ಕಹಿ ಎಲ್ಲೆಲ್ಲಿ ಇರುತ್ತೋ ಅದೆಲ್ಲ ಸಿಹಿಯಾಗಿ ಪರಿವರ್ತನೆ ಆಗಲಿಕ್ಕೆ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಇದಕ್ಕೆ ವೃತ್ತಿ ಜೀವನದಲ್ಲಿ ಒಂದು ರೀತಿ ನಿಮಗೆ ಸ್ಥಿರತೆ, ಗೌರವ ಹೆಚ್ಚಳ ಆಗುತ್ತೆ. ನೀವು ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ನಿಮಗೆ ತುಂಬ ಗೌರವ ಸಿಗ್ತಕ್ಕಂಥದ್ದು ಆಗುತ್ತೆ. ಮತ್ತು ಆರೋಗ್ಯದ ಕಡೆ ಗಮನ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಅರ್ಥ ಆಯಿತಾ? ಇದಿಷ್ಟು ಮಿಥುನ ರಾಶಿಯವರದಾಗಿತ್ತು. ನೀವೇನು ಮಾಡ್ಬೋದಪ್ಪ ಅಂತಂದರೆ, ಪರಿಹಾರವಾಗಿ ಒಂದು ಸ್ವಲ್ಪ ದಿವ್ಯಾಂಗರಿಗೆ ಗೊತ್ತಲ್ಲ ನಿಮಗೆ, ಅವ್ರಿಗೆ ಸಹಾಯವನ್ನು ಮಾಡಿ. ಮತ್ತು ಯಾವುದಾದ್ರೂ ಮದುವೆ ಮನೆಗಳಲ್ಲಿ ಸ್ವಲ್ಪ ಏನಾದರೂ ಒಂದು ನಿಮ್ಮ ಸ್ನೇಹಿತರು, ಮದುವೆ ಗಂಡು ನಿಮ್ಮ ಸ್ನೇಹಿತರಿರ್ಬೋದು, ಹೆಣ್ಣಿರ್ಬೋದು, ಅಥವಾ ಯಾರಾದರೂ ಅವ್ರ ತಂದೆ ತಾಯಿಗಳಿಗೆ ಏನಾದರೂ ಸಣ್ಣ ಪುಟ್ಟ ಸಹಾಯವನ್ನು ಮಾಡಿ. ಇದರಿಂದ ಯಾರೆಲ್ಲ ಒಂದು ಮಿಥುನ ರಾಶಿಯ ಅವಿವಾಹಿತರಿರ್ತೀರ ಅವ್ರಿಗೆ ಕೂಡ ಒಂದು ಕಂಕಣ ಭಾಗ್ಯ ಕೂಡಿ ಬರಲಿಕ್ಕೆ ಕೂಡ ಬಹಳನೇ ಅನುಕೂಲ ಆಗುತ್ತೆ ಅಂತ ನಾವು ಹೇಳ್ಬೋದು. ಮತ್ತು ಆಸ್ತಿ ಖರೀದಿಗೂ ಕೂಡ ಈ ವರ್ಷ ತುಂಬಾ ಚೆನ್ನಾಗಿದೆ. ಹಾಗಾಗಿ ನೀವು ಆಸ್ತಿಗೆ ನೀವು ದುಡ್ಡನ್ನು ಹಾಕ್ಬೋದು. ಮತ್ತು ಯಾರೂ ಕೂಡ ಏನು ಹೇಳ್ತಾರೆ, ಕೆಟ್ಟ ವಿಚಾರಗಳ ಬಗ್ಗೆ ಅಥವಾ ಕೆಟ್ಟ ವಿಷಯಗಳ ಕುರಿತು ನೀವು ಅದೊಂದು ಆನ್ಲೈನಲ್ಲೇ ಇರ್ಬೋದು, ಆಫ್ಲೈನಲ್ಲೇ ಇರ್ಬೋದು, ಅಂಥ ವಿಚಾರದ ಕಡೆಗೆ ತುಂಬ ಗಮನವನ್ನು ಕೊಡೋಕ್ಕೆ ಹೋಗಬೇಡಿ. ಇದರಿಂದ ಬಹಳನೇ ತೊಂದರೆ ಆಗುತ್ತೆ. ಇನ್ನು ಮನೆಯಲ್ಲಿ ಯಾವುದಾದ್ರೂ ಹಿರಿಯರು ಇದ್ದರೆ, ನಿಮಗೆ ಮಿಥುನ ರಾಶಿಯಲ್ಲಿ ತುಂಬ ವಯಸ್ಸಾದವರು ಅಥವಾ ಅನಾರೋಗ್ಯ ಪೀಡಿತರು ಇದ್ದರೆ, ನಿಮಗೆ ಕರ್ಮಪ್ರಾಪ್ತಿಯಾಗ್ತಕ್ಕಂತಹ, ಅವರ ಕರ್ಮಗಳನ್ನು, ಅಪರ ಕರ್ಮಗಳನ್ನು ಮಾಡ್ತಕ್ಕಂತಹ ಒಂದು ಪರಿಸ್ಥಿತಿ, ಪ್ರಸಂಗ ಕೂಡ ಎದುರಾಗ್ತಕ್ಕಂಥದ್ದು ಉಂಟಾಗ್ಬಿಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನೀವು ಯಾರಾದರೂ ನಿಮ್ಮ ಮನೆಯಲ್ಲಿ ಅನಾರೋಗ್ಯ ಪೀಡಿತರು ಇದ್ದರೆ ಅವರ ಆರೋಗ್ಯದ ಬಗ್ಗೆ ಕೂಡ ಗಮನವನ್ನು ಕೊಡಬೇಕು ಅಂತ ಹೇಳ್ತಾ, ನೀವು ದಿವ್ಯಾಂಗರಿಗೆ ಸಹಾಯ ಮಾಡಿ, ಈಗಾಗಲೇ ನಾನು ಹೇಳಿದಾಗೆ. ಮತ್ತು ಮದುವೆ ಮನೆಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟದು ಒಂದು ನೀರು ತಂದಿಡೋದು, ಏನೋ ಒಂದು ಸಹಾಯವನ್ನು ಮಾಡಿ. ಇದರಿಂದ ಕೂಡ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯಲ್ಲಿ ಯಾರಾದರೂ ಅವಿವಾಹಿತರಿದ್ದರೆ ಅವ್ರಿಗೂ ಕೂಡ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಅಂತ ಹೇಳ್ಬೋದು. ಮತ್ತು ನೀವು ಕೂಡ ಅಷ್ಟೇ, ನಾನು ಆವಾಗಲೇ ಹೇಳಿದೆ, ನೀವು ಈ ಒಂದು ಯುಗಾದಿಯಲ್ಲಿ ಬೇವು ಬೆಲ್ಲವನ್ನು ಸೇವನೆ ಮಾಡುವಾಗ ಹೇಳಬೇಕಾದಂತಹ ಮಂತ್ರ, ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ. ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆಯೇ ಅಭ್ಯಂಗ ಮಾಡೋದನ್ನು ಮರಿಬೇಡಿ. ಎಳ್ಳೆಣ್ಣೆ ಅಥವಾ ಎಳ್ಳನ್ನೇ ರುಬ್ಬಿಬಿಟ್ಟು ಅದನ್ನು ತಲೆಗೆ, ಮೈಗೆ ಎಲ್ಲ ಹಚ್ಕೊಂಡು ಸ್ನಾನವನ್ನು ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಇದಿಷ್ಟು ಮಿಥುನ ರಾಶಿಯವ್ರದ್ದಾಗಿತ್ತು. ಇನ್ನಿವಾಗ ಕಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನಾವು ನೋಡೋಣ ಬನ್ನಿ. ಕಟಕ ರಾಶಿಯವರಿಗೆ ಏನಪ್ಪ ಅಂತಂದರೆ, ಈ ಒಂದು ವರ್ಷ ಸಾಮಾನ್ಯವಂತ ಹೇಳ್ಬೋದು. ತುಂಬ ಕೆಟ್ಟದ್ದು ಇಲ್ಲ, ತುಂಬ ಶುಭನೂ ಇಲ್ಲ, ತುಂಬ ಅಶುಭನೂ ಇಲ್ಲ, ಒಂದು ಸಾಮಾನ್ಯವಾಗಿ ನಡ್ಕೊಂಡು ಹೋಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಸ್ವಲ್ಪ ಹಣದ ವ್ಯವಹಾರದಲ್ಲಿ ವಿರೋಧ ಫಲ ಆಗ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಜೋಪಾನವಾಗಿರಬೇಕು. ಮತ್ತು ಎಲ್ಲದರಲ್ಲೂ ಉದ್ಯೋಗ ನೀವು ಮಾಡ್ತಾಯಿದ್ರೆ ಅಲ್ಲೂ ಕೂಡ ಉದ್ಯೋಗ ಸ್ಥಳದಲ್ಲಿ ನಿಮಗೆ ಒತ್ತಡಗಳು ಉಂಟಾಗುತ್ತೆ. ಮತ್ತು ವ್ಯಾಪಾರ ವ್ಯವಹಾರ ಮಾಡ್ತಿರೋರಾದರೆ ಅವ್ರಿಗೂ ಕೂಡ ಒತ್ತಡ, ರೈತರಿಗೂ ಒತ್ತಡ. ಒಂದು ರೀತಿ ಒತ್ತಡದಿಂದಲೇ ಜೀವನ ನಡೀತಕ್ಕಂಥದ್ದು, ಒತ್ತಡದಿಂದಲೇ ಸಂಪಾದನೆ ಆಗ್ತಕ್ಕಂಥದ್ದು, ಎಲ್ಲವೂ ಒಂದು ರೀತಿ ಟೆನ್ಷನ್ ಅಂತಕ್ಕಂಥದ್ದು ಆಗಿಬಿಡುತ್ತೆ. ಈಗ ಹಾಗಾಗಿ ನೀವು ಅತ್ಯಂತ ಬುದ್ಧಿವಂತಿಕೆಯಿಂದ, ಚಾಕಚಕ್ಯತೆಯಿಂದ ಆ ಒಂದು ಒತ್ತಡದ ಕಗ್ಗಂಟನ್ನು ಬಿಡಿಸ್ಕೊಳ್ಬೇಕಾಗತ್ತೆ. ಬಿಡಿಸ್ಕೊಂಡ್ರೆ ಆವಾಗ ನಿಮಗೆ ಬಹಳನೇ ಈ ವರ್ಷ ಅನುಕೂಲ ಆಗುತ್ತೆ. ಮತ್ತು ಆದಾಯ ಕೂಡ ಉತ್ತಮವಾಗಿ ಇರುತ್ತೆ. ಉಳಿತಾಯದ ಕಡೆ ಗಮನವನ್ನು ಕೊಡಬೇಕು. ಇನ್ನು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ನಿಮ್ಮ ಪತಿ ಪತ್ನಿಯರ ನಡುವಿನ ಬಾಂಧವ್ಯ ತುಂಬ ಬಲಗೊಳ್ಳುತ್ತೆ. ಇದೊಂದು ತುಂಬಾ ಸಂತೋಷದ ಸುದ್ದಿಯಾಗಿದೆ. ಮತ್ತು ಆರೋಗ್ಯದಲ್ಲಿ ನೀವು ಕಾಳಜಿ ಅತ್ಯಂತ ಅಗತ್ಯ ಇರಲೇಬೇಕು. ಆರ್ಥಿಕ ಸ್ಥಿತಿಯಲ್ಲೂ ಕೂಡ ಮೊದಲಿಗಿಂತ ಪರವಾಗಿಲ್ಲ. ಕಳೆದ ದಿನಗಳಿಗೆ ಹೋಲಿಸ್ಕೊಂಡಾಗ ಆರೋಗ್ಯ ಸ್ಥಿತಿಯಲ್ಲಿ ಕೂಡ ತಕ್ಕ ಮಟ್ಟಿಗೆ ಸುಧಾರಣೆ ಆಗ್ತಕ್ಕಂಥದ್ದು ಆಗುತ್ತೆ. ಮತ್ತು ನೀವು ಅಷ್ಟೇ ಪ್ರಯಾಣ ಮಾಡುವಾಗ ಅತ್ಯಂತ ಏನು ಹೇಳಬೇಕು, ಜಾಗೃತೆಯಿಂದ ಇರಬೇಕು. ಇಲ್ಲಾಂದರೆ ಪ್ರತಿಕೂಲ ಪರಿಣಾಮಗಳು, ದುಃಖಕರ ಪ್ರಸಂಗಗಳು, ವಿಘ್ನಗಳು ಎದುರಾಗ್ತಕ್ಕಂಥ ಸಾಧ್ಯತೆಗಳಿದೆ. ಪ್ರವಾಸದ ಸಂದರ್ಭದಲ್ಲಿ ಕೂಡ ದುಃಖಗಳು ಅಥವಾ ಏನೋ ಒಂದು ಅರಿಷ್ಟಗಳು ಎದುರಾಗ್ತಕ್ಕಂಥ ಸಾಧ್ಯತೆಗಳಿದೆ. ಹಾಗಾಗಿ ಹುಷಾರಾಗಿರಿ. ಮತ್ತು ಯಾರಿಗೆಲ್ಲ ಅವಿವಾಹಿತರಿದ್ದೀರಾ ಅವರೆಲ್ಲರಿಗೂ ಕೂಡ ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆಗಳಿದೆ. ಆ ನಿಟ್ಟಿನಲ್ಲಿ ನೀವು ಪ್ರಯತ್ನವನ್ನು ಮಾಡಿ. ಧನ ಲಾಭ ಇದೆ, ವಸ್ತ್ರ ಲಾಭ ಇದೆ.
ಆಯಿತಾ. ಮತ್ತು ಕೆಲವರಿಗೆ ಉದರ ರೋಗ ಮತ್ತು ಈ ಸ್ವಲ್ಪ ಬಿದ್ದು ಎದ್ದು ಗಾಯ ಮಾಡ್ಕೊಳ್ಳೋದು, ರಕ್ತ ಸೋರಿ ಒಂದು ರೀತಿ ತುಂಬ ಗಾಯ ಆಗ್ತಕ್ಕಂಥದ್ದು, ಅದಕ್ಕೆ ಟ್ರೀಟ್ಮೆಂಟ್ಗೆ ಆಸ್ಪತ್ರೆಗೆ ಸಾಕಷ್ಟು ಜನ ಅಲ್ಲಾಡ್ತಕ್ಕಂಥದ್ದು ಆಗುವ ಸಾಧ್ಯತೆಗಳು ಇದೆ. ರಾಜಕಾರಣಿಗಳು ಅಷ್ಟೇ ನಿಮ್ಮ ನಿಮ್ಮ ಸ್ಥಾನಮಾನದಲ್ಲಿ ಸ್ವಲ್ಪ ಅದನ್ನು ಉಳಿಸ್ಕೊಳ್ಳುವಂಥ ವಿಚಾರಗಳಲ್ಲಿ ಸ್ವಲ್ಪ ಉದ್ವೇಗ ಆಗ್ತಕ್ಕಂಥದ್ದು ಆಗುತ್ತೆ. ಹಾಗೆಯೇ ಯಾರೆಲ್ಲ ಒಂದು ಆರೋಪಿಗಳಿದ್ದೀರಾ, ಕಟಕ ರಾಶಿಯ ಆರೋಪಿಗಳು, ಅಥವಾ ಕೆಲವರಿಗೆ ಸುಮ್ಮನೆ ಆಪಾದನೆ ಬಂದು ಬಂಧನಕ್ಕೆ ಒಳಗಾಗ್ತಕ್ಕಂಥದ್ದು ಈ ರೀತಿಯಲ್ಲಿ ಆಗುತ್ತೆ. ಹಾಗಾಗಿ ಜೋಪಾನವಾಗಿರಬೇಕು. ಯಾಕೆಂದರೆ ಜನರ ನಡುವೆ ವೈರತ್ವ, ಜನರನೊಳಗೆ ಜನಗಳ ಜೊತೆಗೆ ವೈರತ್ವವು ಉಂಟಾಗ್ತಕ್ಕಂಥ ಸಾಧ್ಯತೆಗಳು ನಿಮಗಿರೋದ್ರಿಂದ ನಾನು ಇದನ್ನು ಹೇಳ್ತೀನಿ. ಖಂಡಿತವಾಗಿ ಕಟಕ ರಾಶಿಯವರು ಜೋಪಾನವಾಗಿರಬೇಕು ಈ ವರ್ಷ. ಉಳಿದಂತೆ ಚೆನ್ನಾಗಿರುತ್ತೆ. ಒಟ್ಟಾರೆ ನಿಮ್ಮ ಬುದ್ಧಿ ಮತ್ತು ಚಾಕಚಕ್ಯತೆಯಿಂದ ಎಲ್ಲವನ್ನು ಕೂಡ ನೀವು ಎದುರಿಸ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ, ನೀವು ಅಷ್ಟೇ ನಾಳೆ ಬೆಳಿಗ್ಗೆ ಅಂದರೆ ಯುಗಾದಿಯ ದಿನ ಬೇವು ಬೆಲ್ಲವನ್ನು ತಿನ್ನುವಾಗ ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ ಇದರ ಮಂತ್ರವನ್ನು ಹೇಳಿಕೊಂಡು ಸೇವನೆಯನ್ನು ಮಾಡಿ ಬಹಳನೇ ನಿಮಗೆ ಒಳ್ಳೆಯದಾಗುತ್ತೆ. ನೀವು ಪರಿಹಾರವಾಗಿ ಮಾರುತಿಯ ದೇವಾಲಯಕ್ಕೆ ಆಗಾಗ ಭೇಟಿಯನ್ನು ನೀಡಿ ಅಂತ ಹೇಳ್ತಾ, ಮತ್ತು ಮಾರುತಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ, ಬಜರಂಗ ಬಾಣ ಇಂಥದನ್ನೆಲ್ಲ ಹೇಳ್ಕೊಳ್ಳಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಂ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.